ಒಂದು ತಿಂಗಳ ಬಳಿಕ ಬೆಂಗಳೂರಿನಲ್ಲಿ ಮತ್ತೆ ಜನಸ್ಪಂದನ ಕಾರ್ಯಕ್ರಮ ನಡೆದಿದೆ. ಯಶವಂತಪುರ ಮತ್ತು ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಜನಸ್ಪಂದನ ನಡೆದಿದ್ದು ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್, ಶಾಸಕರಾದಂತಹ ಮುನಿರತ್ನ, ಸೋಮಶೇಖರ್ ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಡಿಸಿಎಂ ಡಿಕೆಶಿ ಜನಸ್ಪಂದನ ಕಾರ್ಯಕ್ರಮ. ಆರ್ಆರ್ ನಗರ ಯಶವಂತಪುರದಲ್ಲಿ ಜನರಿಂದ ಅರ್ಜಿ ಸ್ವೀಕಾರ. ಬಾಗ್ಲಿಗ್ ಬಂತು ಸರ್ಕಾರ ಸೇವೆಗೆ ಇರ್ಲಿ ಸಹಕಾರ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಒಂದು ತಿಂಗಳ ಗ್ಯಾಪ್ನ ನಂತರ ಮತ್ತೆ ರಾಜರಾಜೇಶ್ವರಿ ನಗರ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ನಡೆಸಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕರಾದಂತಹ ಮುನಿರತ್ನ, ಎಸ್ಟಿ ಸೋಮಶೇಖರ್ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿ ಸೋಮಶೇಖರ್ ವಾಟರ್ ಟ್ಯಾಂಕ್ ಮಾಫಿಯಾ ಜಾಸ್ತಿ ಇದೆ, ಮಟ್ಟ ಹಾಕಿ ಅಂತ ಹೇಳಿದ್ರು. ಇನ್ನು ಮುನಿರತ್ನ ಮಾತನಾಡಿ ಡಿಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ತಿಳಿಸಿದ್ರು. ಮನೆ ಬಾಗಿಲಿಗೆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕಾರ್ಯಕ್ರಮ ಏರ್ಪಡಿಸಿರೋದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಅವ್ರಿಗೆ ಒಳ್ಳೇದಾಗಲಿ. ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ಅಪಾರವಾದ ಭರವಸೆ ಈ ಕರ್ನಾಟಕ ರಾಜ್ಯ ಮತ್ತೆ ಬೆಂಗಳೂರು ನಗರದ ಜನತೆ ಇಟ್ಟಿದ್ದಾರೆ. ಏನೋ ಒಂದು ಕೊಡುಗೆ ಕೊಟ್ಟೇ ಕೊಡ್ತಾರೆ. ಚರಿತ್ರೆಯಲ್ಲಿ ಅವ್ರ ಹೆಸರು ಉಳ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಈ ಬೆಂಗಳೂರಿನ 2 ಕೋಟಿ ಜನಸಂಖ್ಯೆಯನ್ನು ಇಟ್ಟಿದ್ದಾರೆ. ನಿಮ್ಮ ಸಮಸ್ಯೆಗಳನ್ನ ನಮ್ಮ ಉಪಮುಖ್ಯಮಂತ್ರಿಗಳ ಹತ್ರ ಹೇಳಿ ಅವರು ಸಹ ಇದನ್ನ ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ವಾಟರ್ ಟ್ಯಾಂಕ್ ವಿಚಾರ ಅವ್ರಿಗೇನು ಗೊತ್ತಿರ್ತದೆ, ಅದರಲ್ಲಿ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರಿಂದ ಉಪಮುಖ್ಯಮಂತ್ರಿಗಳು ಗಮನ ತಂದಿದ್ದೀನಿ, ಮುಖ್ಯಮಂತ್ರಿಗಳು ಗಮನಕ್ಕೂ ತಂದಿದ್ದೀನಿ. ನಾವೇ ಅಪಾರ್ಟ್ಮೆಂಟ್ಸ್ನವರು ಬೇರೆಯವರು ಎಲ್ಲ ಸೇರಿ 800 ರೂಪಾಯಿಗಿಂತ ಮೇಲ್ಪಟ್ಟು ಮಾರಬಾರ್ದು ಅಂತೇಳಿ ಕಂಡೀಷನ್ ಹಾಕಿದ್ದೀವಿ. ಏನಾದ್ರು 800 ರೂಪಾಯಿ ಮೇಲ್ಪಟ್ಟು ಮಾರಿದ್ರೆ ಅವ್ನು ಯಾರೇ ಆಗಿರಲಿ ಓನರು ಪ್ಲಸ್ ಗಾಡಿ ಸೀಸ್ ಮಾಡಬೇಕು ಅಂತೇಳಿ ನಾನು ನಮ್ಮ ಕ್ಷೇತ್ರದಲ್ಲಿ ಡಿಸೈಡ್ ಮಾಡಿಸಿದ್ವಿ. ಇನ್ನು ಇದೇ ವೇಳೆ ಡಿಕೆ ಶಿವಕುಮಾರ್ ಮಾತನಾಡಿ ನಾವು ಜನರ ಬಳಿಗೆ ತಲುಪಬೇಕು ಅಂತ ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಮುನಿರತ್ನ, ಎಸ್ಟಿ ಸೋಮಶೇಖರ್ ಸಾಕಷ್ಟು ಮನವಿ ಮಾಡಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ ಮತ್ತೆ ಗೊರ್ಗುಂಟೆಪಾಳ್ಯದಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಟನೆಲ್ ಮಾಡೋ ಪ್ಲಾನ್ ಇದೆ ಅಂತ ಡಿಕೆ ಶಿವಕುಮಾರ್ ತಿಳಿಸಿದ್ರು. ನಾವು ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡ್ತಾ ಇದೀವಿ. ಯಾವುದು ಕಾನೂನು ಬಾಡಿಯಲ್ಲಿ ಸಹಾಯ ಮಾಡ್ಬೋದು, ಯಾರಿಗೆ ಕೆಲವ್ರದೆಲ್ಲ ಖಾತೆ ಇದೆ, ರೆವಿನ್ಯೂ ವಿಚಾರ ಇದೆ, ಕೆಲವರು ಅವ್ರಿಗೆ ಕಾರ್ಡ್ಗಳ ವಿಚಾರ ಮಾತಾಡ್ತಾ ಇದ್ದಾರೆ. ಎಲ್ಲ ಕೂಡ ಏನೇನು ಕೇಳ್ತಾ ಇದ್ದಾರೆ, ಕುಡಿಯೋ ನೀರು, ಬ್ರಿಡ್ಜು, ರೋಡ್ಗಳು ಸಮಸ್ಯೆ ಇದೆ, ಇವೆಲ್ಲ ಕೂಡ ಕೇಳ್ತಾ ಇದ್ದಾರೆ. ಆಮೇಲೆ ಭಾಳ ವೈಯಕ್ತಿಕವಾದಂಥ ಪ್ರಾಬ್ಲಮ್ಸು ಇದೆ. ಸಾರ್ವಜನಿಕ ಪ್ರಾಬ್ಲಮ್ ಜೊತೆ ವೈಯಕ್ತಿಕ ನಮ್ಮ MLA ಅವರು ಕೂಡ ತಿಳಿಸಿದ್ದಾರೆ. ಸೊ ಆದಷ್ಟು ನಾನು ಎಲ್ಲರ ಕೂಡ ಅವ್ರಿಗೆ ಪರಿಹಾರ ಒದಗಿಸ್ಕೊಡುವಂಥ ಒಟ್ನಲ್ಲಿ ಇವತ್ತಿನ ಜನಸ್ಪಂದನದಲ್ಲಿ ಗೃಹಲಕ್ಷ್ಮಿ, ಪಿಂಚಣಿ ಸಮಸ್ಯೆ, ವಸತಿ ಸೌಲಭ್ಯ, ತೆರಿಗೆ ವಿನಾಯಿತಿ ಅರ್ಜಿಗಳೇ ಹೆಚ್ಚಾಗಿ ಬಂದಿತ್ತು. ಈ ಎಲ್ಲಾ ಅರ್ಜಿಗಳನ್ನ ಸರ್ಕಾರ ಸ್ವೀಕರಿಸಿದ್ದು ಶೀಘ್ರ ಪರಿಹಾರ ಒದಗಿಸಿಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗಾದಾಲ, ಪಬ್ಲಿಕ್ ಟಿವಿ.